ದೇವದತ್ತ ಬಂದ, ಸದ್ಗುರು ದೇವದತ್ತ ಬಂದ. ದೇವದತ್ತ ಬಂದ, ಸದ್ಗುರು ದೇವದತ್ತ ಬಂದ. ಜೋಳಿಗೆಯ ಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಶೂಲಪಾಣಿ ಬಂದ, ತ್ರಿಶೂಲಪಾಣಿ ಬಂದ. ದೇವದತ್ತ ಬಂದ, ಸದ್ಗುರು ದೇವದತ್ತ ಬಂದ. ಓಂ ದ್ರಾಂ ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತು ಮಹಾಲಯ ಅಮಾವಾಸ್ಯೆ ಅಂತ. ಮಹಾಲಯ ಹೆಸರು ಹೇಳೋ ಹಾಗೇ ನಮ್ಮ ಜೀವನದಲ್ಲಿ ನಡೆದಿರುವಂತಹ ಅನೇಕ ವಿಧವಾದ ದೋಷಗಳನ್ನು ಲಯ ಮಾಡತಕ್ಕಂತಹ ಅಮಾವಾಸ್ಯೆ ಅಂತ. ಒಂದಾದರೆ ಮಹಾ ಆಲಯ ಅಂದರೆ ದೇವಿ ಪ್ರಸನ್ನಳಾಗುವಂತಹ ಒಂದು ವಿಶೇಷವಾದ ದಿನ ಇದು ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ. ಈ ಶುಭ ಸಂದರ್ಭದಲ್ಲಿ ನಮ್ಮ ಶೃಂಗೇರಿ ಶಂಕರಾಚಾರ್ಯರಾದಂತಹ ಶೃಂಗೇರಿ ಪೀಠದ ಮಾಣಿಕ್ಯವೇ ಆಗಿರತಕ್ಕಂತಹ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಆರಾಧನಾ ಮಹೋತ್ಸವ ನಡೀತಾ ಇದೆ. ಅದರ ಜೊತೆಯಲ್ಲಿ ನಮ್ಮ ದತ್ತನ ಅಂಶೀಭೂತರಾಗಿದ್ದಂತಹ ಬ್ರಹ್ಮಾನಂದರು ಅಂತ ಹೇಳಿ ಎಲ್ಲ ಜ್ಞಾನವನ್ನು ಪಡ್ಕೊಂಡು ಷಟ್ಶಾಸ್ತ್ರ ಪಂಡಿತರು ಅಂತ ಹೇಳಿ ಅವರು ಬಹಳ ವಿಶೇಷವಾದ ಪಂಡಿತರಾಗಿರ್ತಾರೆ. ಅವರಿಗೆ ಎಲ್ಲ ವಿದ್ಯೆಯನ್ನು ಕಲ್ತಿದ್ರು ಕೂಡ ಆತ್ಮಜ್ಞಾನವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಬಹಳ ಒದ್ದಾಡ್ತಾ ಇರ್ತಾರೆ. ಏನು ಮಾಡಲಿ ಅಂತ ಅವರು ಗುರುಗಳನ್ನು ಯಾವ ಗುರುಗಳ ಹತ್ರ ಹೋಗಿ ಪಾಠ ಕಲಿತರೂ ಕೂಡ ಅವರಿಗೆ ಸಮಾಧಾನ ಆಗ್ತಾ ಇರಲ್ಲ. ಕಡೆಗೆ ಒಬ್ಬರು ಅವರು ಹೋಗ್ಬಿಟ್ಟು ಮನೆ ಬಿಟ್ಟು ತಿರುಗಾಡ್ತಾ ಇರ್ತಾರೆ. ತಿರುಗಾಡ್ತಾ ಒಂದು ಜಾಗದಲ್ಲಿ ಅವ್ರಿಗೆ ತಲೆ ಸುತ್ತು ಬೀಳ್ತಾರೆ. ತಲೆ ಸುತ್ತು ಬಿದ್ದಾಗ ನಾನು ಇಂಥ ಕಡೆ ಕೂತಿದ್ದೀನಿ, ಅಲ್ಲಿ ಬಂದು ನನ್ನನ್ನು ನೋಡು, ನಿನಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಸರಿ, ಅವರು ಆ ಒಂದು ವಾಣಿ ಕೇಳಿಸಿದ ತಕ್ಷಣ ಓಡೋಡಿ ಹೋಗ್ತಾರೆ. ಓಡೋಡಿ ಹೋಗಿ ನೋಡಿದಾಗ ಒಂದು ವೃಕ್ಷದ ಕೆಳಗಡೆ ಒಬ್ಬರು ಕೂತಿರ್ತಾರೆ. ಅವ್ರ ಸುತ್ತ ಹೆಣ್ಣು ಮಕ್ಕಳು ಕಾಣಿಸ್ತಾ ಇರ್ತಾರೆ. ಈ ಮನುಷ್ಯ ಯಾರೋ ಹೆಣ್ಣು ಮಕ್ಕಳ ಜೊತೆ ಇದ್ದಾನೆ, ನನಗೆ ಯಾಕೆ ಬೇಕು ಹೆಣ್ಣು ಹೊನ್ನು ಮಣ್ಣು, ನನಗೇನೋ ಬೇಡ, ನನಗೆ ಆತ್ಮಜ್ಞಾನ ಬೇಕು ಅಂತ ಹೇಳಿಕೊಂಡು ಮತ್ತೆ ವಾಪಸ್ ಬಂದು ಅವ್ರು ಎಲ್ಲಿ ಕೂತರೋ ಅಲ್ಲೇ ಬಂದು ಕೂತ್ಕೊಳ್ತಾರೆ. ತಿರ್ಗಾ ಹೇಳಿದ್ದಾರೆ, ಅಯ್ಯೋ ಹುಚ್ಚ, ಹೋಗು, ಅಲ್ಲೇ ಹೋಗು ಅಂತ ಹೇಳ್ತಾರೆ. ತಿರ್ಗಾ ಓಡಿ ಬರ್ತಾರೆ. ಓಡಿ ಬಂದಾಗ ಅವರು ದಿಗಂಬರರಾಗಿ ಕೂತಿರ್ತಾರೆ. ಕಡೆಗೆ ಅವ್ರ ಹತ್ರ ಹೋಗ್ತಿದ್ದ ಹಾಗೆ ಕೋತಿ ರೂಪದಲ್ಲಿ ಕಾಣಿಸ್ಬಿಡ್ತಾರೆ. ಆ ಕೋತಿಯ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾರೆ. ನನಗೆ ಮೋಕ್ಷವನ್ನು ಕೊಡು, ನನಗೆ ಜ್ಞಾನವನ್ನು ಕೊಡು ಅಂತ ಹೇಳಿ ಆ ಕೋತಿಯ ಪಾದವನ್ನು ಹಿಡ್ಕೊಂಡಾಗ ಆವಾಗ ಅವರ ನಿಜ ರೂಪ ತೋರಿಸ್ತಾರೆ. ಅವರೇ ಬ್ರಹ್ಮಚೈತನ್ಯ ಮಹಾರಾಜರು ಅಂತ. ಆ ಬ್ರಹ್ಮಚೈತನ್ಯನ ಮಹಾರಾಜರ ಶಿಷ್ಯರಾಗಿದ್ದಂತಹ ಬ್ರಹ್ಮಾನಂದರು ಆ ಬ್ರಹ್ಮಚೈತನ್ಯ ಮಂದಿರದ ಬ್ರಹ್ಮಚೈತನ್ಯ ಸಮುದಾಯದ ಒಂದು ಅಧ್ಯಕ್ಷರಾಗಿರ್ತಾರೆ. ಇನ್ನೇನು ಅವರು ಹೋಗ್ತಾರೆ ಅನ್ನುವಾಗ ಅವರಿಗೆ ಮಾರುತಿ ಎಷ್ಟು ರೂಪದಲ್ಲಿ ಯಾವ ರೀತಿಯಲ್ಲಿ ಒಲಿದಿರ್ತಾನೆ ಅಂತಂದರೆ, ಎಷ್ಟೇ ದೂರ ಗಾವುದಗಳ ದೂರ ಹೋಗಬೇಕು, ಎಷ್ಟೋ ಕಿಲೋಮೀಟ್ರ್ ದೂರ ಹೋಗಬೇಕು ಅಂತರೂ ಕೂಡ ಅವರ ಹೆಜ್ಜೆ ಸಮಾನಕ್ಕೆ ಯಾರು ನಡೆಯೋದಲ್ಲ, ಓಡೋಕ್ಕೂ ಆಗ್ತಾ ಇರಲಿಲ್ವಂತೆ, ಅಷ್ಟು ಸ್ಪೀಡಾಗಿ ಹೋಗ್ತಾ ಇದ್ರಂಥವ್ರು. ಮತ್ತು ಅವರು ಇನ್ನೇನು ದೇಹವನ್ನು ಬಿಡ್ತಾರೆ ಅನ್ನುವಂತಹ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ ಬರ್ತಾನೆ. ಆ ಬ್ರಾಹ್ಮಣ ಬಂದು ಊಟವನ್ನು ಮಾಡ್ತಾನೆ. 1,000 ಜನಗಳಿಗೆ ಆಗುವಂತಹ ಅಡುಗೆಯನ್ನು ಮಾಡಿ ಅಂತ ಹೇಳಿ ಅಡುಗೆ ಮಾಡಿಸಿದ್ರಂತೆ. ಅದರಲ್ಲಿ ಬಹಳ ವಿಶೇಷವಾಗಿ ರಸಾಯನವನ್ನು ಮಾಡಿಸಿದ್ರಂತೆ, ಫಲ ರಸಾಯನಗಳನ್ನು ಮಾಡಿಸಿ ಅವರು ಸುಮ್ಮನೆ ಕೂತ್ಕೊಂಡಿದ್ದಾಗ ಒಬ್ಬ ಬ್ರಾಹ್ಮಣ, ಮುದಿ ಬ್ರಾಹ್ಮಣ ಬರ್ತಾನೆ. ಈ ಕಡೆ ಇವರು ಪ್ರಾಣ ಹೊರಟೋಗಿರುತ್ತೆ, ಯಾರಿಗೂ ಗೊತ್ತಿರೋದಿಲ್ಲ. ಆ ಬ್ರಾಹ್ಮಣ ಬಂದು ಆ ಎಲ್ಲ ಪದಾರ್ಥಗಳನ್ನು ಸುಮ್ಮನೆ ನೋಡಿದ ತಕ್ಷಣವೇ, ಇದು ಯಾವತ್ತೋ ನಡೆದಿರೋದಲ್ಲ, ಈಗ 120-150 ವರ್ಷಗಳ ಹಿಂದೆ ನಡೆದಿರುವಂತಹ ಒಂದು ಚಮತ್ಕಾರ ಅಂತ ಹೇಳಿದ್ರೆ ಅತಿಶಯೋಕ್ತಿ. ಅಷ್ಟೂ ಪದಾರ್ಥವನ್ನು ಸ್ವೀಕಾರ ಮಾಡ್ತಾರಂತೆ ಬ್ರಾಹ್ಮಣ. ಅದಾದ ನಂತರ ಇವರಿಲ್ಲಿ ದೇಹವನ್ನು ಬಿಟ್ಟಿರ್ತಾರೆ. ಅಲ್ಲಿ ಬ್ರಾಹ್ಮಣ ಊಟ ಮಾಡಿರ್ತಾನೆ. ಆಮೇಲೆ ಇವರ ದೇಹದ ಬಳಿ ಬಂದು ಯಾವ ಕೋತಿಯ ರೂಪದಲ್ಲಿ ಗುರುಗಳು ಇವರಿಗೆ ದರ್ಶನ ಕೊಟ್ಟಿದ್ರೋ
ಅದೇ ರೂಪವನ್ನು ತೋರಿಸಿ ಮಾಯ ಆಗ್ತಾನಂತೆ ಮಾರುತಿ. ಆ ಒಂದು ಮಹನೀಯರ ಆರಾಧನಾ ಮಹೋತ್ಸವ ಕೂಡ ಇವತ್ತು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಪಿತೃಗಳು ಅವರು ಯಾವ ಅವಸ್ಥೆಯಲ್ಲಿದ್ದರೂ ಕೂಡ ಅವರೆಲ್ಲರಿಗೂ ಕೂಡ ಒಂದು ಸದ್ಗತಿ ಪ್ರಾಪ್ತವಾಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ, ದತ್ತನ ಅನುಗ್ರಹದಿಂದ, ದೇವಿಯ ಅನುಗ್ರಹದಿಂದ ಎಲ್ಲ ರೀತಿಯಾದ ಬಾಧೆಗಳು ಇವತ್ತು ನಿವಾರಣೆ ಆಗಲಿ, ನಾಳೆಯಿಂದ ಎಲ್ಲರ ಜೀವನ ಸುಖಮಯವಾಗಿರಲಿ ಅಂತ ಹೇಳಿ ಕೂಡ ನಾನು ಪ್ರಾರ್ಥಿಸ್ತಾ, ಯಾರಾದರೂ ನೀವು ಮಾಡಿಲ್ಲ ಪಿತೃ ಕಾರ್ಯಗಳನ್ನು ಅಂದರೆ ಇವತ್ತು ನನಗೇನು ಮಾಡೋಕ್ಕೆ ಶಕ್ತಿನೂ ಇಲ್ಲ, ದುಡ್ಡು ಇಲ್ಲ ಅನ್ನೋರು ಬಟ್ಟೆ ಇಡು, ಇನ್ನೊಂದಿಡು, ಮತ್ತೊಂದಿಡು ಅನ್ನೋದೆಲ್ಲ ನಿಮ್ಮ ಕೈಲಾಗಲಿಲ್ಲ ಅಂದರೆ ಒಂದು ಮುಷ್ಟಿ ಅನ್ನ ಮಾಡಿ, ಆ ಅನ್ನದ ಮೇಲೆ ಎಳ್ಳನ್ನು ಹಾಕಿ, ಒಂದು ದೊನ್ನೆಯಲ್ಲಿ ಅನ್ನ, ಒಂದು ದೊನ್ನೆಯಲ್ಲಿ ನೀರನ್ನು ತೊಗೊಂಡು ಹೋಗಿ ಪಕ್ಷಿಗಳಿಗೆ ಇಡಿ. ಇದರಿಂದಲೇ ನಿಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ಬಾಧೆಗಳು ನಿವಾರಣೆ ಆಗೋದರಲ್ಲಿ ಸಂದೇಹವಿಲ್ಲ ಅಂತ ಹೇಳಿ ತಿಳಿಸ್ತಾ, ನಾಳೆಯ ಪ್ರಾತಃ ಕಾಲದಲ್ಲಿ ನಡೆಯುವಂತಹ ಮಹಾಗಣಪತಿ ಹೋಮ ಬಹಳ ವಿಶೇಷವಾಗಿ ಪ್ರಪ್ರಥಮವಾಗಿ ಆಶ್ವೀಜ ಮಾಸದಲ್ಲಿ ಮಾಡ್ತಾ ಇರತಕ್ಕಂತಹ ಒಂದು ಹೋಮ. ಪಿತೃಗಳ ಆಶೀರ್ವಾದವನ್ನು ಪಡ್ಕೊಂಡು ಗುರು ಗಣಪತಿ ದುರ್ಗೆಯ ಆಶೀರ್ವಾದವನ್ನು ಏಕಕಾಲದಲ್ಲಿ ಪಡ್ಕೊಳ್ಳುವಂತಹ ಒಂದು ವಿಶೇಷವಾದ ದಿನ ನಾಳೆ ಇದೆ. ಎಲ್ಲರೂ ತಲೆಗೆ ಸ್ನಾನ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆ ಹಚ್ಚಿಕೊಂಡು ತಲೆಗೆ ಸ್ನಾನ ಮಾಡಿಕೊಂಡು ಬನ್ನಿ. ಹಾಗೆ ಯಾರು ಬರಬೇಡಿ. ಪಿತೃಕಾರ್ಯವನ್ನು ಮಾಡಿದ ನಂತರ ದೇವತಾ ಆರಾಧನೆಗಳನ್ನು ಮಾಡಬೇಕಾದ್ರೆ ತಲೆಗೆ ಸ್ನಾನ ಮಾಡಿಯೇ ನಾವು ಮನೆಯಲ್ಲಿ ಕೂಡ ದೇವತಾರಾಧನೆಗಳನ್ನು ಮಾಡಬೇಕು. ಹಾಗೆ ನವರಾತ್ರಿಯ ಶುಭ ಸಂದರ್ಭ ಪ್ರಾರಂಭ ಆಗ್ತಾ ಇದೆ. ಪ್ರಾತಃ ಕಾಲದಲ್ಲಿ ಮನೆಯನ್ನು ಗುಡಿಸಿ ಸಾರಿಸಿ ಒಂದು ಚೂರು ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿ ದೇವರ ಮುಂದೆ ಇವತ್ತಿನಿಂದ ಅಂದರೆ ನಾಳೆಯಿಂದ ಪ್ರಾರಂಭ ಆಗಿ ಆಶ್ವೀಜ ಮಾಸದ ಪ್ರಥಮ ದಿನದಿಂದ ಪ್ರಾರಂಭ ಆಗಿ ವಿಜಯದಶಮಿಯವರೆಗೂ ಕೂಡ ಸತತವಾಗಿ ಉರಿಬೇಕು. ಒಂದು ನಂದಾದೀಪವನ್ನು ಇಡಿ, ಅದು ತುಪ್ಪದಲ್ಲಾಗಲಿ ಅಥವಾ ಎಣ್ಣೆಯಲ್ಲಾಗಲಿ ಹಿತ್ತಾಳಿಯ ನಂದಾದೀಪವನ್ನು ಇವತ್ತೇ ತಂದಿಟ್ಕೊಳ್ಳಿ. ನಾಳೆ ಪ್ರಾತಃ ಕಾಲದಲ್ಲಿ ದೀಪವನ್ನು ಹಚ್ಚಿ ಪೂಜಾದಿಗಳನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.